ಇನ್ನು ಆಗೇನೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ BS ಯಡಿಯೂರಪ್ಪ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಯಡಿಯೂರಪ್ಪ ಸಾಹೇಬ್ರ ಅಂತಂದ್ರೆ ಅವರು ರೈತ ನಾಯಕ. ಯಡಿಯೂರಪ್ಪ ಅವರು ಅಂತಂದ್ರೆ ರೈತ ಹೋರಾಟಗಳು. ಯಡಿಯೂರಪ್ಪ ಅವರು ಅಂತಂದ್ರೆ ಅಹೋರಾತ್ರಿ ಧರಣಿ. ವಿಶೇಷವಾಗಿ ರಾಜ್ಯದಲ್ಲಿ ರೈತನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ವಿಶೇಷವಾಗಿ ಕೃಷಿ ಬಡ್ಜೆಟ್ ನ ಮಂಡಿಸಿರ್ತಕ್ಕಂಥ ಯಾರು ಧೀಮಂತ ನಾಯಕರಿದ್ರೆ ಅದು ಸನ್ಮಾನ್ಯ ಮಂಡ್ಯ ಜಿಲ್ಲೆಯ ಬೂಕನಹಳ್ಳಿ ಯಡಿಯೂರಪ್ಪ ಸಾಹೇಬರು. ಅವ್ರು ನಮ್ಮ ಜಿಲ್ಲೆಯವರು. ವಿಶೇಷವಾಗಿ ಅವ್ರು ಕೊಟ್ಟಂತ ನೀರಾವರಿ ಯೋಜನೆಗಳು, ಅವರು ರೈತರ ವಿಚಾರಕ್ಕೆ ಒತ್ತು ಕೊಟ್ಟಂತ. ಈಗ ನೋಡಿ, ರೈತರಿಗೆ ಅವ್ರ ಕಾಲದಲ್ಲಿ TC 20-25 ಸಾವಿರಕ್ಕೆಲ್ಲ ಹಾಕ್ಸ್ಬೇಕಾಗಿತ್ತು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ 3.5 ಲಕ್ಷ ಬೇಕು ರೈತರ ಪಂಪ್ ಸೆಟ್ಗಳಿಗೆ TC ಹಾಕಕ್ಕೆ. ರೈತರಿಗೆ ಪಂಪ್ ಸೆಟ್ಗಳಿಗೆ ಉಚಿತವಾಗಿ ಅವರು ಕರೆಂಟ್ ಕೊಡ್ತಾ ಇದ್ರು. ಭಾಗ್ಯಲಕ್ಷ್ಮಿ ಯೋಜನೆ, ಹೆಣ್ಮಕ್ಳುಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟದ್ದು ಈಗ ಅದು ಮೆಚುರಿಟಿ ಆಗ್ತಾ ಇದೆ. ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳುಗಳಿಗೆ ಬೈಸಿಕಲ್ ಕೊಟ್ಟಂತದ್ದು. ಯಡಿಯೂರಪ್ಪ ಸಾಹೇಬ್ರು ಅಂದ್ರೆ ಒಟ್ಟಾರೆ ಹುಟ್ಟು ಹೋರಾಟಗಾರರು. ನಮ್ಮ ಜಿಲ್ಲೆಯವರು. ಮಂಡ್ಯದ ಗುಣನೇ ಅವರಲ್ಲಿ ರೂಢಿಸ್ಕೊಂಡಿದ್ದಾರೆ. ಯಡಿಯೂರಪ್ಪ ಸಾಹೇಬ್ರು ಅವ್ರ ಜೀವನದುದ್ದಕ್ಕೂ ರೈತ ಹೋರಾಟಗಳನ್ನ ಮಾಡ್ಕೊಂಡು ಬಂದಂತವ್ರು. ಬಹಳ ಜನಗಳಿಂದ ಬಂದಂತ ನಾಯಕರು ಯಡಿಯೂರಪ್ಪ ಸಾಹೇಬ್ರು. ಯಡಿಯೂರಪ್ಪ ಸಾಹೇಬ್ರು ತರ ವಿಶೇಷವಾಗಿ ನಮ್ಮ BJP ಪಕ್ಷವನ್ನ ದಕ್ಷಿಣ ಭಾರತದಲ್ಲಿ ತರಲಿಕ್ಕೆ ಅವರೇ ಪ್ರಮುಖ ಕಾರಣಕರ್ತರು ಒಂದು ತಪ್ಪಾಗೋದಿಲ್ಲ. ಯಡಿಯೂರಪ್ಪ ಸಾಹೇಬ್ರು 85 ವರ್ಷ ಪೂರೈಕೆ ಮಾಡಿದಂತ ಸಂದರ್ಭದಲ್ಲಿ ಅವರ ಜೀವನದುದ್ದಕ್ಕೂ ಅವ್ರ ರೈತರಿಗೋಸ್ಕರನೇ ಅವರ ರಾಜಕೀಯ ಜರ್ನಿನ ನೀವು ನೋಡಿದ್ರೆ ಅವರ ಯೋಜನೆಗಳೆಲ್ಲ ರೈತರ ಪರವಾದಂಥದ್ದು. ಅಂದ್ರೆ ಯಡಿಯೂರಪ್ಪ ಸಾಹೇಬ್ರು ಅಂತಂದ್ರೆ ಒಂದ್ ಮಾತಲ್ಲಿ ಹೇಳ್ಬೇಕಾದ್ರೆ ಅವ್ರ ರೈತ ನಾಯಕರು. ಎಸ್ ಸರ್. ಓಕೆ, ಫೈನ್. ಇನ್ನು ಸಾಕಷ್ಟು ಮಾತನಾಡ್ತಾ ಇದ್ವಿ. ಇದೇ ರೀತಿಯಾಗಿ ಹೋಗ್ತಾ ಇದೆ. ಖಂಡಿತವಾಗ್ಲೂ ಇದೇ ರೀತಿಯಾಗಿ ನೆಕ್ಸ್ಟ್ ಮಾತನಾಡೋಣ. ಕೊನೆಯದಾಗಿ ಒಂದ್ ಕೇಳಲೇಬೇಕು. ಇವಾಗ ನಮ್ದೇ ಆದ್ರೂ ಬರ್ಡೇ ಆದಾಗ ಒಂದು ಥಾಟ್ ಬರತ್ತೆ, ನಾನು ಇದನ್ನ ಮಾಡ್ಬೇಕು, ಅಥವಾ ಒಂದ್ ವಿಷನ್ ಇಟ್ಕೊಂತೀವಿ, ಅಥವಾ ಒಂದ್ ಡ್ರೀಮ್ ಇಟ್ಕೊಂತೀವಿ. ಸೊ ಇವತ್ತು ನಿಮ್ ಹುಟ್ಟು ಹಬ್ಬ ಬೇರೆ, ಏನಾದ್ರು ಅನ್ಕೊಂಡಿದೀರಾ? ಅಲ್ಲ, ನನ್ಗೆ ಇವತ್ತು ಅನ್ಸದ್ದೇನು ಅಂತಂದ್ರೆ, ಪ್ರತಿ ವರ್ಷದ ಬರ್ತಡೆಗೆ ಜನ ನನಗ್ ಜವಾಬ್ದಾರಿ ಹೆಚ್ಚಿಸ್ತಾನೆ ಹೋಗ್ತಾ ಇದ್ದಾರೆ. ನಿಮ್ಗೆಲ್ಲ ಅನ್ಸುತ್ತೆ ಬೆಳಿಗ್ಗೆಯಿಂದ ಇಲ್ಲಿ 1000 ಜನ ಬಂದು ಹೋದ್ರು ಅಂತ. ಆದ್ರೆ ನನ್ ಮನ್ಸಲ್ಲಿ ಕಾಡ್ತಾ ಇರೋದು, ಇಷ್ಟು ಜನ ನನ್ ನಂಬ್ತಾ ಹೋಗ್ತಾ ಇದಾರೆ, ನನಗ್ ಜವಾಬ್ದಾರಿ ಹೆಚ್ಚಿಸ್ತಾ ಹೋಗ್ತಾ ಇದಾರೆ. ಸಮಾಜದ ಬಗ್ಗೆ ಕಳ್ಕಳಿ ಇಟ್ಕೊಂಡು ಕೆಲಸ ಮಾಡೋ ಮನಸ್ಥಿತಿ ಇರೋದಕ್ಕೆ ಅವ್ರು ನನ್ಗೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಸಮಾಜ ಕಟ್ಟುವಂತ ಕೆಲಸವನ್ನ ಮಾಡಬೇಕು, ಯುವಕರನ್ನ ಕಟ್ಟುವಂತ ಕೆಲಸ ಮಾಡಬೇಕು, ಸರ್ವ ಜನಾಂಗದ ಅಭಿವೃದ್ಧಿಗೆ ಏನೆಲ್ಲ ಹೊಸ ಪರಿಕಲ್ಪನೆಯಲ್ಲಿ ನಾವು ಕೆಲಸ ಮಾಡಬೇಕು. ಈಗಾಗ್ಲೇ ತಂತ್ರಜ್ಞಾನ ಬಂದಿದೆ. ನಾವಿನ್ನೂ ಸರ್ಕಾರಿ ಶಾಲೆ ಸರಿ ಇಲ್ಲ, ಹಂಚ್ ಬಿದ್ದೋಯ್ತದೆ, ಕನ್ನಡ ಮೀಡಿಯಂ ಬೇಕಾ, ಇಂಗ್ಲಿಷ್ ಮೀಡಿಯಂ ಬೇಕಾ, ಹಿಂದಿ ಬೇಕಾ, ಇಂಗ್ಲಿಷ್ ಬೇಕಾ ಅಂತ ಮಾತಾಡ್ತಾ ಇದ್ದೀವಿ. ಪ್ರಪಂಚ ಎಲ್ಲೋ ಹೋಗ್ತಿದೆ. ಬಹುಶಃ ನಾವು ಮುಂದಿನ ಪೀಳಿಗೆಗೆ ಏನಾದ್ರು ಒಳ್ಳೇದನ್ನೇ ಒಳಿತು ಮಾಡೇ ಹೋಗ್ಬೇಕು. ಆ ನಿಟ್ಟಿನಲ್ಲಿ ಜವಾಬ್ದಾರಿಯುತವಾಗಿ ಯೋಚನೆ ಮಾಡ್ತಾ ಇರ್ತೀನಿ. ಬಹುಶಃ ನನ್ನ ಕುಟುಂಬ ಎಷ್ಟು ಮುಖ್ಯನೋ, ನನ್ನ ಕ್ಷೇತ್ರ ಜನನೂ ನನ್ನ ಕುಟುಂಬ ಅಂತ ನಾನು ಭಾವಿಸಿರೋದ್ರಿಂದ ನಮ್ಮ ಕೈಲಿ ಏನಾದ್ರೂ ಕೂಡ, ನಮ್ಮ ಮನೇಲಿ ಬೈತಾರೆ, ನಾನು ಈ ಮಾತು ಯಾವಾಗ್ಲೂ ಹೇಳ್ತಾ ಇದ್ದೆ, ಜನ ನಮ್ಮನ್ನ ಎಷ್ಟು ಪ್ರೀತಿಸ್ಬೇಕು ಅಂತಂದ್ರೆ, ನಾವು ಕಾಲ ಆದ ನಂತರನೂ ಕೂಡ 16 ವರ್ಷ ನಾವು ಬದುಕಿದಂತೆ ಅವ್ರ ನಡವಳಿಕೆ ಇರಬೇಕು. ಆ ರೀತಿ ನಾವು ಸಾಕ್ಷಿ ಗುಡ್ಡೆಗಳನ್ನ ಇಟ್ಟು ಹೋಗ್ಬೇಕು ಅಂತ ಮನಸ್ಥಿತಿ ಇರೋನು ನಿಜಕ್ಕೂ ಕೂಡ ಒಳ್ಳೇದಾಗುತ್ತೆ. ನನ್ನ ಉದ್ದೇಶನೇ ಅದು. ಯಾಕೆ ರಾಜಕಾರಣಕ್ಕೆ ಬಂದು ಏನ್ ಸಂಪಾದನೆ ಮಾಡಕ್ ಬರ್ಬೇಕು? ಮತ್ ನನ್ಗೆ ಪ್ರಪಂಚ ಸುತ್ತಿರೋದ್ರಿಂದ ನನ್ ಕೆಲವು ನಿಜ ಸತ್ಯಗಳು ಗೊತ್ತು. ಈಗ 38 ನಾವ್ ಹಿಂದೂಕ್ಕ ಹೋಗ್ತೀವಿ, ನಾವು ಕಡಲ್ಗೆ ಹತ್ರಕ್ಕೆ ಹೋಗ್ತಾ ಇದೀವಿ. ನಾವು ದಿನ ಸಾವ್ಗ ಹತ್ರನೇ ಆಗ್ತಾ ಇದೀವಿ. ಸೆಲೆಬ್ರೇಷನ್ ಇವತ್ ಮಾಡಿದ್ರಲ್ಲ, ಮುಗಿತು ಮಗನೇ 38, 39 ಬರ್ತದೆ, ನೀನ್ ಹತ್ರಕ್ಕೆ ಹೋಯ್ತಾ ಇದೀಯ. ನಮಗ್ ಸಿಕ್ತಂತ ನಾವು ಮನುಷ್ಯ ಜನ್ಮ, ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಕುಟುಂಬದವ್ರ ಸಹಕಾರ, ನಿಮ್ಮಂತ 10 ಜನ, 100 ಜನ, 1000 ಜನ ಸ್ನೇಹಿತರು, ಕಾರ್ಯಕರ್ತರ ಒಂದು ಆಶಯ ಬೆಳಿಬೇಕು ಅಂತ, ಬೆಳೆಸ್ಬೇಕು ಅಂತ ಅವ್ರ ಮನ್ಸಲ್ಲಿರೋದ್ರಿಂದ ಸಮಾಜ ಕಟ್ಟುವಂತ ಕೆಲಸವನ್ನ ಮಾಡ್ಬೇಕು, ದೇಶ ಕಟ್ಟುವಂತ ಕೆಲಸವನ್ನ ಮಾಡ್ಬೇಕು. ಅದಕ್ಕೆ ಪೂರ್ವಕವಾಗಿ ಈಗ ನಾನೊಬ್ಬ ಸೋತವನು, ಏನ್ ಮಾತಾಡಿದ್ರು ಏನೋ ಮಾತಾಡ್ತೇನೆ ಅಂತಾರೆ. ಅವಕಾಶ ಸಿಕ್ಕಿದಾಗ ಮತ್ತೆ ಇವನು ಬೇಕು ಅನ್ನುವಂತೆ ಬಯಸೋ ರೀತಿನಲ್ಲಿ ನಮ್ಮ ನಡವಳಿಕೆ ಅಭಿವೃದ್ಧಿಗಳಾಗ್ಬೇಕು. ಆ ನಿಟ್ಟಿನಲ್ಲಿ ಪೂರಕವಾಗಿ, ಪ್ರಾಮಾಣಿಕವಾಗಿ ಜನಗಳಿಗೆ ಒಳ್ಳೇದಾಗ ರೀತಿನಲ್ಲೇ ಬದುಕೋಣ, ಜನಕ್ಕೆ ಒಳ್ಳೇದ್ ಮಾಡೋಣ, ವಿಶೇಷವಾಗಿ ರೈತರ ಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡೋಣ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.